ಜೊತೆಗೆ ನಿಮ್ಮೆಲ್ಲರನ್ನು ಕೂಡ ಈ ದಿನದ ಸಂಚಿಕೆಗೋಸ್ಕರ ಸ್ವಾಗತಿಸುವವನಾಗಿದೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 15ನೇ ವಚನವನ್ನು ತೆಗೆದುಕೊಂಡಿದ್ದೇನೆ. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ ಎಂಬುದಾಗಿ. ಪ್ರಿಯರೇ, ಒಂದು ವಾಕ್ಯದ ಮೂಲಕವಾಗಿ ಯೆಹೋವ ದೇವರು ತನ್ನ ಮಕ್ಕಳನ್ನು ಸಂತೈಸುವುದಕ್ಕೆ ಆತನ ಬಯಸುವವನಾಗಿದ್ದ. ಈ ದಿನದ ಕಾಲಮಾನಗಳಲ್ಲಿ ನಾವು ನೋಡುವುದಾದರೆ ಎತ್ತ ಮಗುವನ್ನು ಬಿಸಾಡುವುದನ್ನು ನಾವು ನೋಡ್ತೇವೆ, ಹೆಂಡತಿ ಗಂಡನನ್ನು ಬಿಟ್ಟು ಬಿಡುವುದನ್ನು ನಾವು ನೋಡ್ತೇವೆ, ಮಕ್ಕಳು ತಂದೆ ತಾಯಿಗಳನ್ನು ತೊರೆಯುವುದನ್ನು ನಾವು ನೋಡ್ತೇವೆ, ವಯಸ್ಸಾದಂಥವರನ್ನ ಅನಾಥಾಶ್ರಮಗಳಲ್ಲಿ ಸೇರಿಸುವುದನ್ನು ನಾವು ನೋಡ್ತೇವೆ. ಆದರೆ ದೇವರ ವಾಕ್ಯ ಈ ಒಂದು ಮುಂಚಾನೆ ಸಮಯದಲ್ಲಿ ಪ್ರಿಯರೇ ನಮ್ಮೆಲ್ಲರ ಸಂಗಡ ಮಾತನಾಡುವಂಥದ್ದಾಗಿದೆ. ಒಂದು ವೇಳೆ ಎತ್ತ ತಾಯಿ ತನ್ನ ಮೊಲೆಕೂಸನ್ನು ಮರೆತಾಳೆ, ಒಂದು ವೇಳೆ ಮರೆಯಬಹುದು, ಆದರೆ ನಾನಾದರೂ ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ದೇವರು ಈ ಒಂದು ಮುಂಚಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ. ಹಾಗಾಗಿ ಒಂದು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ಈ ಒಂದು ದಿನದಲ್ಲಿ ದೇವರು ಸಂತೈಸುವವನಾಗಿದ್ದಾನೆ. ನಾವು ಒಬ್ಬಂಟಿಗರಾಗೋದಾದರೆ ಆತನು ನಮ್ಮ ಸಹಾಯಕ್ಕಿದ್ದಾನೆ. ಒಂದು ವೇಳೆ ನಮ್ಮ ಮನೆಯವರು ನಮ್ಮನ್ನು ಕೈ ಬಿಟ್ಟಿರುವುದಾದರೆ ಆತ ನಮ್ಮನ್ನು ಕೈ ಹಿಡಿದು ನಡೆಸುವವನಾಗಿದ್ದಾನೆ. ಒಂದು ವೇಳೆ ನಮ್ಮ ಮನೆಯವರು ನಮ್ಮನ್ನು ತೊರೆದು ಬಿಟ್ಟಿರುವುದಾದರೆ ಆತ ನಮ್ಮನ್ನು ಸೇರಿಸಿಕೊಳ್ಳುವವನಾಗಿದ್ದಾನೆ. ಈ ಒಂದು ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮೆಲ್ಲರನ್ನು ಕೂಡ ಈ ಒಂದು ಮುಂಚಾನೆ ಸಮಯದಲ್ಲಿ ಸಂತೈಸಲ್ಪಡಲಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಒಂದು ಮುಂಚಾನೆ ಸಮಯದಲ್ಲಿ ನೊಂದಂತ ಪ್ರತಿಯೊಂದು ಕುಟುಂಬಗಳನ್ನ ನೀನು ಸಂತೈಸಬೇಕು, ಒಬ್ಬಂಟಿಗರಾಗಿರುವಂತವರನ್ನು ಸಂತೈಸಬೇಕು. ನಿನಗೆ ಹೇಳಿದ ವಾಕ್ಯದ ಅನುಸಾರವಾಗಿ ಒಂದು ವೇಳೆ ತಾಯಿ ನಿನ್ನನ್ನು ಮರೆತರು, ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ದೇವರೇ, ಅಪ್ಪ, ನಮ್ಮನ್ನು ಸಂತೈಸಿ ನಮ್ಮನ್ನು ಕಾಯುವ ದೇವರೇ, ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಇದ್ದೇವೆ. ಈ ಒಂದು ವಾಕ್ಯ ಭಾಗವನ್ನು ನೋಡುತ್ತಿರುವಂತ ಯಾರಾದರೂ ಕರ್ತನೆ ಒಬ್ಬಂಟಿಗರಾಗಿರುವುದಾದ್ರೆ ಸ್ವಾಮಿ, ಅವರನ್ನು ನೀನು ಸಂತೈಸು, ಬಲಪಡಿಸು, ನಿನ್ನ ಮಹಿಮೆಗಾಗಿ ಅವರನ್ನು ಉಪಯೋಗಿಸುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.